ಸ್ಪೆಷಲ್ ವ್ಲಾಗು ನಮ್ಮನೆಯವ್ರಿಗೆ ಇಷ್ಟವಾಗಿರ್ತಕ್ಕಂಥ ವ್ಲಾಗು. ಅರೇಂಜ್ ಮಾಡೋದ್ ನೋಡಿದ್ರೆ ನೀನ್ ತಿಂದು ಬಿಡ್ಬೇಕು ಅನ್ನಿಸ್ಬೇಕು, ಹಂಗ ಮಾಡ್ತೀನಿ. ಹಾ, ಸಖತ್ತಾಗಂತೈತಲ್ವಾ? ಹೆಂಗಸ್ರುಗಳ್ದೆಲ್ಲ ಅಷ್ಟೇ. ಈ ಕಾಲದಲ್ಲೇ ಸ್ಟವ್ ಮೇಲೆ ಹಾಕೋದು, ಫಸ್ಟ್ ಹೆಂಗಸ್ರೆ ತಿನ್ನೋದು. ತಿಂಡಿ ತಿಂದಿರೋದ್ಕು ನಿದ್ ಬತ್ತೈತೆ. ರೊಟ್ಟಿ ತಿನ್ಬೇಕಾದ್ರೆ ಅಲ್ಲಲ್ಲೇ ಕಮ್ಮಗ್ ಸಿಗುತ್ತೆ ಅನ್ನೋ ಕಾರಣಕ್ಕೆ ಹಾಗೆ ಹಚ್ಚಿಟ್ಕೊಂಡಿರ್ತಕ್ಕಂಥ ನಾನು ನೋಡಿ, ನೀವು ನೋಡ್ತಾ ಇರ್ಬೋದು ಇದೇನ್ ಸೊಪ್ಪು ಅಂತ ಅಂದ್ರೆ ಅಮೃತ. ಸ್ಟಾರ್ಟ್ ಮಾಡೋಣ. ಹಾಯ್ ಫ್ರೆಂಡ್ಸ್, ಎಲ್ರು ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ರ ಅಲ್ವಾ? ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ಸ್ಪೆಷಲ್ ವ್ಲಾಗು, ನಮ್ಮನೆಯವ್ರಿಗೆ ಇಷ್ಟವಾಗಿರ್ತಕ್ಕಂಥ ವ್ಲಾಗು. ಯಾಕಂತಂದ್ರೆ ಅವ್ರು ಜಾಸ್ತಿ ದಿವಸದಿಂದ ಹೇಳ್ತಿದ್ರು, ಒಲೆ ಮೇಲ್ ರೊಟ್ಟಿ ಹಾಕು, ಒಲೆ ಮೇಲ್ ರೊಟ್ಟಿ ಹಾಕು, ರೊಟ್ಟಿ ಅಂದ್ರೆ ಇಷ್ಟ, ಅದ್ರಲ್ಲೂ ಒಲೆ ಮೇಲ್ ರೊಟ್ಟಿ ಹಾಕು ಅಂತ. ಅದೆಲ್ಲ ಆಗಲ್ಲ, ಅರ್ಜೆಂಟ್ ಅಲ್ಲಿ ಮತ್ತೆ ಕೆಲ್ಸಗಳಿರುತ್ತೆ. ಡೈಲಿ ಈ ತರ ರೆಡಿ ಮಾಡ್ಕೊಂಡು ಒಲೆ ಒಳಗಡೆ ಫಿಕ್ಸ್ ಇದ್ರೆ ಒಂಥರ, ಈ ರೀತಿ ಎಲ್ಲ ರೆಡಿ ಮಾಡ್ಕೊಂಡ್ ಮಾಡೋದು ಅಂದ್ರೆ ಸ್ವಲ್ಪ ಕಷ್ಟನೇ. ಆದ್ರೂ ಕೂಡ ಇವತ್ತು ಟೈಮ್ ಮಾಡ್ಕೊಂಡು ಒಲೆ ಮೇಲೆ ರೊಟ್ಟಿ ಮಾಡೋಣ ಅಂತ ಹೇಳಿ ಕೂತಿದೀನಿ. ಅದು ಮಸಾಲಾ ರೊಟ್ಟಿ. ನಮ್ ಮೋಕ್ಷ ಹೋಗೋ ಟೈಮ್ಗೆ ಅವ್ಳು ಒಳಗಡೆನೆ ಒಂದ್ ಹಾಕೊಟ್ಬಿಟ್ಟೆ, ಯಾಕೆಂದ್ರೆ ಇಲ್ಲೆಲ್ಲ ಲೇಟ್ ಆಗುತ್ತೆ ಅಂತ. ಮಸಾಲೆ ರೊಟ್ಟಿ ಏನೇನೆಲ್ಲ ಹಾಕಿ ರೆಡಿ ಮಾಡಿದೀನಿ ಅದನ್ನು ಕೂಡ ಶೇರ್ ಮಾಡ್ತೀನಿ. ಸದ್ಯಕ್ಕೆ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ನನ್ನ ಹಳ್ಳಿ ವ್ಲಾಗ್ಗಳು ಇಷ್ಟ ಆಗ್ತಿದೆ, ಪ್ಲೀಸ್ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಗೆ ವಿಡಿಯೋ ಇಷ್ಟ ಆಗಿ ಏನಾದ್ರೂ ಹೆಲ್ಪ್ಫುಲ್ ಅಂತ ಅನ್ಸಿದ್ರೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ವಿಡಿಯೋ ಶೇರ್ ಮಾಡ್ಕೊಂಡು ನೋಡಿ, ನನ್ಗೂ ಹೆಲ್ಪ್ ಆಗುತ್ತೆ. ನನ್ನ ವಿಡಿಯೋಗಳನ್ನ ನೋಡಿದ್ರೆ ನಿಮ್ಗೆ ಏನ್ ಸಿಗುತ್ತೆ ಅನ್ನೋದು, ಅಂದ್ರೆ ಮೋಟಿವೇಶನ್ ಸಿಗುತ್ತೆ, ಇಲ್ಲ ಏನಾದ್ರೂ ಒಂದ್ ತಿಳ್ಕೊಳೋದಿರುತ್ತೆ, ಅದಕ್ಕೋಸ್ಕರ ಹೇಳ್ದೆ. ಬನ್ನಿ ವ್ಲಾಗ್ ಶುರು ಮಾಡೋಣ. ಈಗ ರೊಟ್ಟಿ ಹಿಟ್ಟನ್ನ ಚೆನ್ನಾಗಿ ಮಿದ್ದು ರೆಡಿ ಮಾಡಿದೀನಿ. ಇದನ್ನ ಹೇಗೆಲ್ಲ ರೆಡಿ ಮಾಡಿರೋದು ಅಂತ ಫಸ್ಟ್ ನೋಡ್ಕೊಂಡ್ ಬಂದು ಇನ್ನ ಕಂಟಿನ್ಯೂ ಮಾಡೋಣ. ಅಕ್ಕಿ ಹಿಟ್ಟು ಬೇಕಿದ್ರೆ ರಾಗಿ ಹಿಟ್ಟನ್ನು ಕೂಡ ಮಿಕ್ಸ್ ಮಾಡ್ಕೊಬೋದು. ಇನ್ನು ಸಣ್ಣದಾಗಿ ಹಚ್ಕೊಂಡಿರ್ತಕ್ಕಂಥ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ನಾನು ಕಾಯಿ ತುರಿನ ತುರಿದು ಇಟ್ಕೊಂಡಿಲ್ಲ, ಹಚ್ಚಿಟ್ಕೊಂಡಿದ್ದೀನಿ. ಇದು ಸ್ಪೈಸಿಯಾಗಿ, ಅಂದರೆ ನಮ್ಮ ಕಡೆಯಲ್ಲಿ ಕಮ್ಮುಗೆ ಅಂತಾರೆ, ರೊಟ್ಟಿ ತಿನ್ನಬೇಕಾದ್ರೆ ಅಲ್ಲಲ್ಲೇ ಕಮ್ಮುಗೆ ಸಿಗುತ್ತೆ ಅನ್ನೋ ಕಾರಣಕ್ಕೆ. ಹಾಗೆ ಹಚ್ಚಿಟ್ಕೊಂಡಿರ್ತಕ್ಕಂಥ ಕೊತ್ತಂಬರಿ, ಕರಿಬೇವಿನ ಸೊಪ್ಪು, ನುಗ್ಗೆ ಸೊಪ್ಪು. ನಾನು ನೋಡಿ, ನೀವು ನೋಡ್ತಾ ಇರ್ಬೋದು ಇದೇನು ಸೊಪ್ಪು ಅಂತ ಅಂದರೆ ಅಮೃತ ಬಳ್ಳಿ ಮತ್ತು ದಾಗಡಿ ಸೊಪ್ಪು. ಅದನ್ನು ಒಂದು 5 ಎಲೆ ಹಾಕ್ಕೊಂಡಿದ್ದೀನಿ. ನಾವು ಯಾವುದೇ ಆರೋಗ್ಯಕರವಾಗಿರ್ತಕ್ಕಂಥ ಎಲೆಗಳನ್ನ ಹಾಕ್ಕೊಬೋದು, ಒಂದಲ್ಗೊಂದು ಸೊಪ್ಪು ಆ ಥರ ಎಲ್ಲ. ನಮಗೆ ಬೇರೆ ಬೇರೆ ಥರದಲ್ಲಿ ತಿನ್ನೋಕ್ಕಾಗಲ್ವಲ್ಲ, ಈ ರೀತಿ ನಾನೊಂದು 1/4 ಸ್ಪೂನಷ್ಟು ಅಜ್ವೈನ ಮತ್ತು ಅರ್ಧ ಸ್ಪೂನಷ್ಟು ಜೀರಿಗೆ, ಕಲ್ಲುಪ್ಪು, ನೆನೆಸಿರ್ತಕ್ಕಂಥ ಕಡಲೆಬೇಳೆ, ಹಾಗೆ ಒಗ್ಗರಣೆಗೆ ಎಣ್ಣೆ. ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ಹಾಗೆ ನಾನು ಚಟ್ನಿ ಮಾಡ್ತಾಯಿದ್ದೀನಿ ಮಸಾಲೆ ರೊಟ್ಟಿಗೆ ಪಲ್ಯಗಳೆಲ್ಲ ಅಷ್ಟು ಕಾಂಬಿನೇಷನ್ ಆಗೋದಿಲ್ಲ, ಚಟ್ನಿ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಕಡಲೆ ಬೀಜ, ಕಾಯಿ ತುರಿ, ಹುಣಸೆ ಹಣ್ಣು, ಉಪ್ಪು, ಹಸಿರು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಜೀರಿಗೆ, ಇಷ್ಟನ್ನು ಕಡಲೆ ಬೀಜ ಚಟ್ನಿ ಮಾಡೋಣ ಅಂತ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಮಾಡ್ತಾ ಹೋಗ್ತೀನಿ. ಬ್ಲಾಗ್ ಶುರು ಮಾಡೋಣ, ಬನ್ನಿ. ಮಸಾಲೆ ರೊಟ್ಟಿನ ಮೊದಲೆಲ್ಲ ಹಾಗೆ ಕಲಸಿ ಮಾಡ್ತಿದ್ವಿ, ಈಗ ಒಗ್ಗರಣೆ ಮಾಡ್ಕೊಂಡು ಮಾಡೋದು. ನಾನು ಒಂದು 2 ಸ್ಪೂನ್ ಬಾಣಲಿಗೆ ಎಣ್ಣೆ ಬಿಟ್ಟು, ಈಗ ಎಣ್ಣೆ ಕಾದ್ಮೇಲೆ ಬನ್ನಿ ಒಂದೊಂದನ್ನೇ ಹಾಕ್ತಾ ಹೋಗೋಣ. ಈಗ ಎಣ್ಣೆ ಬಿಸಿಯಾಗಿದೆ, ಅಜ್ವೈನ ಮತ್ತು ಜೀರಿಗೆ ಹಾಕ್ತಾ ಇದ್ದೀನಿ. ಅದೆಲ್ಲ ಸ್ವಲ್ಪ ಫ್ರೈ ಆಗಿದೆ ಅಂದರೆ ಈ ರೀತಿ ಕರ್ಕೊಳ್ತಾ ಇದೆ ಅನ್ಬೇಕಾದ್ರೇ ಈರುಳ್ಳಿ ನೋಡಿ, ಈರುಳ್ಳಿನ ತುಂಬ ಸಣ್ಣದಾಗಿ ಹಚ್ಕೊಬೇಕು. ಇದು ಒಂದೇ ಒಂದು ಸೆಕೆಂಡು ಸ್ವಲ್ಪ ಮಿಕ್ಸ್ ಆಗಲಿ ಆಗೋದು. ನೋಡಿ, ನೆನೆಸಿರ್ತಕ್ಕಂಥ ಕಡಲೆಬೇಳೆ ಎಲ್ಲದನ್ನೂ ಹಾಕೋಣ. ಹಸಿರು ಮೆಣಸಿನ್ಕಾಯಿ ಎಲ್ಲದೂ ಕೂಡ ತುಂಬ ಸಣ್ಣದಾಗಿ ಹಚ್ಚಿದ್ರೆ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ನುಗ್ಗೆ ಸೊಪ್ಪು, ಕರಿಬೇವು, ದಾಗಡಿ ಮತ್ತು ಅಮೃತ ಬಳ್ಳಿ, ಇದನ್ನೆಲ್ಲ ಮಿಕ್ಸ್ ಮಾಡೋಣ. ಚೆನ್ನಾಗಿ 1 ನಿಮಿಷ ಆದವರೆಗೂ ಚೆನ್ನಾಗಿ ಫ್ರೈ ಆಗಲಿ. ಚಟ್ನಿ ಮಾಡೋದಕ್ಕೆ ಕಾಯಿ ತುರಿ ತೆಗೆದಿಟ್ಕೊಂಡಿದ್ನಲ್ಲ, ಕಾಯಿ ತುರಿ ಎಲ್ಲದನ್ನೂ ಕೂಡ ಹಾಕಿ ರುಬ್ಬೋದು ಅಷ್ಟೇ. ಖಾರ ಸ್ವಲ್ಪ ಸ್ಪೈಸಿ ಆಗಿದ್ರೆ ಚೆನ್ನಾಗಿರುತ್ತೆ ಮಸಾಲೆ ರೊಟ್ಟಿಗೆ, ಸ್ವಲ್ಪ ಸಪ್ಪೆ ಆದರೆ ಅಷ್ಟು ಚೆನ್ನಾಗಿರೋದಿಲ್ಲ. ಕಡಲೆಪಪ್ಪಿನ ಸಿಪ್ಪೆನ ಬೇಕಿದ್ದವರು ತಕ್ಕೊಬೋದು, ಇಲ್ಲಾಂದರೆ ಹಾಗೆ ಆರಾಮಾಗಿ ಉಪಯೋಗಿಸ್ಕೋಬೋದು. ಇನ್ನು ಸ್ವಲ್ಪ ಹುಣಸೆಹಣ್ಣು, ಉಪ್ಪು. ಈಗ ಗ್ರೈಂಡ್ಗೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಗ್ರೈಂಡ್ ಮಾಡೋಣ. ಈಗ ಎಲ್ಲ ಬಾಡಿದೆ, ಅಂದರೆ ಬ್ರೌನ್ ಕಲರ್ ಈರುಳ್ಳಿ ಎಲ್ಲ ಮಾಡಿ ಕಪ್ ಬಾಡಿದೆ. ಈಗ
ಸೊ ಹಚ್ಚಿಟ್ಕೊಂಡಿರ್ತಕ್ಕಂಥ ಕಾಯಿ ತುರಿ ಸೇರಿಸೋಣ. ಮೊದಲೇ ಕಾಯಿ ತುರಿ ಹಾಕಿದ್ರೆ ಸ್ವಲ್ಪ ತಳ ಒತ್ತದಂಗೆ ಆಗುತ್ತೆ. ಅದರಿಂದ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಲಾಸ್ಟಿಗೆ ಹಾಕೋಣ. ಅಂದರೆ ಇನ್ನೇನು ನೀರು ಹಾಕಬೇಕು ಅನ್ನೋ ಟೈಮಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋಣ. ಇದೆಲ್ಲ ಆಗಿದೆ. ಇದಕ್ಕೆ ನಾವು ಈಗ ನೀರು ಹಾಕಬೇಕು. ಅಂದರೆ ರೊಟ್ಟಿಗೆ ಕುದಿ ಇಟ್ಟು ಕಲಿಸ್ಕೊತೀವಲ್ಲ ಅದೇ ಥರ ಈಗ ಸ್ವಲ್ಪ ನೀರು ಹಾಕಿ ಅದು ಕುಟ್ಟ ತಕ್ಷಣ ಹಿಟ್ಟು ಹಾಕಿ. ಎಲ್ಲ ಹಸಿಟ್ಟು ಅಂತ ಅಂತೀವಿ, ಅದೆಲ್ಲ ನಿಮಗೆ ಕೇಳೋರಿಗೆ ಚೆನ್ನಾಗಿ ಕಾಣಿಸಲ್ಲ ಅಂತ ಅನಿಸುತ್ತೆ. ಅದು ಹಿಟ್ಟು ಅಂತ ಅನ್ನೋದು ಅಭ್ಯಾಸ ರೂಢಿ ಹಾಕಬೇಕು. ನೋಡಿ ಇವಾಗ ಎಲ್ಲ ಮಿಕ್ಸ್ ಆಗಿದೆ. ಈಗ ನಾವು ನೀರು ಹಾಕೋಣ. ನೀರನ್ನು ಜಾಸ್ತಿ ಹಾಕಬಾರ್ದು, ಯಾಕಂತಂದರೆ ಈಗ ಹಾಕಿರ್ತಕ್ಕಂಥ ಐಟಮ್ಗಳಲ್ಲೇ ನೀರಿನ ಅಂಶ ಇರೋದ್ರಿಂದ ನಾವು ನೀರು ಜಾಸ್ತಿ ಹಾಕಿದ್ರೆ ಎಷ್ಟು ಹಿಟ್ಟು ಹಾಕಿದ್ರೂ ಕೂಡ ಅದು ರೊಟ್ಟಿ ತಟ್ಟ ಅಳತೆಗೆ ಬರೋದಿಲ್ಲ. ನೀರನ್ನು ಸ್ವಲ್ಪ ಕಡಿಮೆ ಇನ್ನಂಗೆ ಹಾಕ್ಕೊಬೇಕು, ಯಾಕಂತಂದರೆ ಇದ್ರಾಗೆಲ್ಲ ನೀರು ಬಿಟ್ಕೊಂಡು ಹಿಟ್ಟು ಮೆತ್ತಗಾಗ್ತಾ ಹೋಗುತ್ತೆ. ಆದ್ದರಿಂದ ಸ್ವಲ್ಪ ಗಟ್ಟಿ ಇನ್ನೋ ಥರನೇ ನಾವು ರೆಡಿ ಮಾಡ್ಕೊಬೇಕು. ಈಗ ಈ ಮಿಶ್ರಣಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಕುದಿ ಬರಬೇಕು. ಇದೆಲ್ಲ ನೀರು ಕುದ್ದ ಮೇಲೆ ನಾವು ಹಿಟ್ಟನ್ನು ಹಾಕಿ ರೊಟ್ಟಿ ತೊಟ್ಟ ಅದಕ್ಕೆ ನಾವು ಹಿಟ್ಟನ್ನು ರೆಡಿ ಮಾಡ್ಕೊಬೇಕು. ಒಂದು ನಿಮಿಷ ಇದು ಕುದೀಲಿ. ಈಗ ನೀರು ಕುದೀತಾ ಇದೆ, ಇಲ್ಲಿ ತೋರಿಸ್ಕೊ. ನೋಡಿ ಉಪ್ಪೆಲ್ಲ ಹಾಕಿದ್ದೆ. ಈಗ ನಾವು ಹಿಟ್ಟನ್ನು ನಮ್ಗೆ ಯಾವ ಅಳತೆಗೆ ಬೇಕು ಆಮೇಲೂ ಕೂಡ ನಾವು ಹೆಚ್ಚಿಸ್ಕೊಬೋದು. ತಣ್ಣೀರನ್ನು ಹಾಕಿದ್ರೂ ಕೂಡ ಬರುತ್ತೆ. ಈಗ ಸದ್ಯಕ್ಕೆ ಸ್ವಲ್ಪ ಗಟ್ಟಿ ನನಗೆ ಉದುದ್ರಾಗೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇಷ್ಟಾದ ರೊಟ್ಟಿ ರೆಸಿಪಿ. ಯಾವ್ಯಾವ ಐಟಮ್ ಬೇಕಾದರೂ ಅವ್ರವ್ರು ಇಷ್ಟಪಟ್ಟಿದ್ದ ಐಟಮ್ಗಳನ್ನ ಹಾಕ್ಕೊಬೋದು, ಸ್ಕಿಪ್ ಮಾಡ್ಬೋದು. ಈ ರೀತಿ ರೆಡಿ ಮಾಡಿಕೊಂಡ್ರೆ ತೊಟ್ಟೋದಕ್ಕೂ ಕೂಡ ಚೆನ್ನಾಗಿ ಬರುತ್ತೆ ರೊಟ್ಟಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿ ಒಂದು 1/4 ಗಂಟೆ ಇದನ್ನ ಬಿಸಿ ಆರೋದಕ್ಕೆ ಬಿಡೋಣ. ರೊಟ್ಟಿ ಇಟ್ಟು ಬಿಸಿ ಆರ್ಕೊಳ್ಳೋದ್ರೊಳಗಡೆ ನೆನ್ನೆ ಒಬ್ಬರು ಮನೆ ಹತ್ರದಿಂದ ಗುಲಾಬಿ ಕಡ್ಡಿನ ತೊಗೊಂಬಂದಿದ್ದೆ. ಅದನ್ನು ಇವತ್ತು ಕವರ್ಗೆ ಹಾಕಿ ನೆಡೋಣ ಅಂತ ಹೇಳಿ ಒಂದು ಹೊಸ ಸ್ಟೈಲ್ನ ಟ್ರೈ ಮಾಡ್ತಾಯಿದ್ದೀನಿ. ಅಂದರೆ ಯಾರೋ ಹೇಳಿದ್ರು ಅಲ್ವೇರಾ ಗಿಡ ಅಂದರೆ ಅಲ್ವೇರಾ ಪೀಸ್ಗೆ ಗುಲಾಬಿ ಕಡ್ಡಿನ ಚುಚ್ಚಿ ಹಿಡಿ ಬೇಗ ಚಿಗುರುತ್ತೆ, ಒಣಗೋದಿಲ್ಲ ಅಂತ. ಇವತ್ತು ಆ ಟೈಪಲ್ಲಿ ನಾನು ತೊಗೊಂಬಂದಿರ್ತಕ್ಕಂಥ 1-2 ಗುಲಾಬಿ ಗಿಡಗಳನ್ನ ಹಾಕ್ತಾಯಿದ್ದೀನಿ. ಇಲ್ಲ ಒಣಗೋಗ್ಬಿಡುತ್ತೆ ನಾನು ಬೇರೆ ಕೆಲಸಕ್ಕೆ ಹೋದರೆ ಅಂತ ಈ ಕೆಲಸ ಮಾಡೇ ಬಿಡೋಣ ಅಂತ ನೋಡಿ ಈ ರೀತಿಯಾಗಿ ಚುಚ್ಚಿ ಅದನ್ನು ಮಣ್ಣಿಗೆ ಈ ರೀತಿ ಇಟ್ಟರೆ ಒಣಗೋಗೋದಿಲ್ಲ ಅಂತ ಹೇಳಿದ್ದಾರೆ. ನೋಡೋಣ, ಹಾಕಿದ್ದೀನಲ್ಲ ರಿಸಲ್ಟು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವಾಗ ಹಿಟ್ಟಿನ ಬಿಸಿ ಎಲ್ಲ ಆರಿದೆ. ಇವಾಗ ರೊಟ್ಟಿ ಹಾಕೋದಕ್ಕೆ ಟೈಮ್ ಆಯಿತು. ಒಲೆ ಹಚ್ಚಿ ರೊಟ್ಟಿ ಹಾಕೋದಕ್ಕೆ ಟೈಮ್ ಜಾಸ್ತಿ ಬೇಕಾಗುತ್ತೆ. ಇನ್ನು ಒಲೆ ಕೂಡ ಸಾರಿಸಿಲ್ಲ, ಅದೆಲ್ಲ ಕೆಲಸ ಇದೆ. ಬನ್ನಿ ಇವಾಗ ಆ ಕೆಲಸಕ್ಕೆ ಹೋಗಿ ರೊಟ್ಟಿ ಹಾಕೋ ಕೆಲಸ ಮುಂದುವರ್ಸೋಣ. ಈಗ ಟೈಮ್ ಆಯ್ತು. ಮೋಕ್ಷಂಗೆ ಮಾತ್ರ ಒಳಗಡೆ ರೊಟ್ಟಿ ಹಾಕಿ ಕೊಟ್ಟಿರೋದು. ಇವತ್ತು ನಿಮ್ಮ ಅಪ್ಪ ಬಂದು ನೋಡಿ ಏನನ್ನುತ್ತೆ, ಏನಿವತ್ತು ಈ ಥರ ಅಂದು ಅಂದೆ. ನಿಮ್ಮ ಅಪ್ಪ ಬರೋದ್ರೊಳಗೆ ರೊಟ್ಟಿ ಹಾಕೋಕೆ ಕೂಕಬೇಕು. ಕೂಕ ಅದೇ ಗಾಳಿ ಐತೆ, ಗಾಳಿ ಉರಿಯುತ್ತವೆ ಹೆಂಗೋಪ್ಪ. ಈ ಸೌದು ಬೇರೆ ಸ್ವಲ್ಪ ನೆಂದವೆ. ಟೈಮ್ ತಗೊಳತ್ತೆ, ಎಷ್ಟೊತ್ತು ಗತಿಗಣುತ್ತೋ. ಗಾಳಿ ಬೇರೆ ಬೀಸ್ತಾ ಐತಿ. ಮೊಟ್ಟೆ ಮೊದ್ಲ ಕಾಲದಲ್ಲಿ ಎಷ್ಟು ಕಷ್ಟ. ಇನ್ನು ಅಪ್ಪರ ಟೈಮ್ ಆಗಿಲ್ವೇನವ? ಎಲ್ಲಿ ಏನ್ ಇವತ್ತೆಲ್ಲ ಈಚೆ ಕಡೆಗೆ ನೀನೇ ಹೇಳ್ತಿದ್ದೆಲ್ಲ ರೊಟ್ಟಿ ಒಲೆ ಮ್ಯಾಗ್ಲೋ ರೊಟ್ಟಿ ಅಂತವ. ಅದಕ್ಕೆ ನಿಂಗ್ ಸರ್ಪ್ರೈಸ್ ಇರ್ಲಿ ಅಂತ. ಅದಕ್ಕೆ ಇದಕ್ಕೆ ಕಾಯಿ ಚಟ್ನಿ ರೆಡಿ ಆಯ್ತಾ ಅಂತ. ಕಾಯಿ ಚಟ್ನಿ ಅಲ್ಲ, ಕಡ್ಲೆ ಬೀಜ ಚಟ್ನಿ. ಕಡಲೆ ಬೀಜ ಚಟ್ನಿ? ಮಸಾಲಾ ರೊಟ್ಟಿ ಫೈನ್ ಇರುತ್ತೆ. ಈರುಳ್ಳಿ ಎಲ್ಲ ಪೀಸ್ ಮಾಡಿ ಕೊಡು ರೊಟ್ಟಿಗೆ, ನೆಂಚ್ಕೊಂಡ್ ಚೆನ್ನಾಗಿರುತ್ತೆ. ಏನ್ ಕೆಲ್ಸ ಮಾಡಿ ಬಂದ್ರಿ ಅಷ್ಟೊಂಥರ ಬೆವತಿದ್ದೀರಾ? ತಾಟದ ಕೆಲಸ ಏನಾನ ಇರುತ್ತಲ್ಲ ನೋಡು. ಅದೇ ಮಮ್ಟಿ ಎಲ್ಲ ತಗೊಂಬಂದೆಲ್ಲ ಏನ್ ಮಾಡಿರಿ? ಅಲ್ಲಿ ಡ್ರಿಪ್ ಒಂಚೂರು ಇದಾಗಿತ್ತು, ಅದೆಲ್ಲ ರೆಡಿ ಮಾಡ್ತಿದ್ದೆ. ಕರೆಂಟ್ ಬೇರೆ ಇತ್ತಲ್ಲ. ತೊಳ್ಕೊಂಬೋಗ್ರಿ. ಆಗೈತೆ ಈಗ ತಿಂಡಿ? ಬೇಯ್ತಾವೆ. ಬೆಂದಾಗ ಬೇಲಿ ಚೆನ್ನಾಗಿ ಒಂದ್ ಸ್ವಲ್ಪ ನೀನ್ ಹಂಗೆ ಇದ್ ಮಾಡ್ಬೇಡ. ಚೆನ್ನಾಗೂ ಬೆಂದೈತೆ, ಹೋಗಪ್ಪ ತೊಳ್ಕೊಂಬ. ದಡ ಎಲ್ಲ ಬೇಲಿ ನೀಟಾಗಿ ತೊಳ್ಕೊಂಡ್ ಬೇಗ.
ಮಸಾಲೆ ರೊಟ್ಟಿಗೆ ಹೆಂಗೆಲ್ಲ ಹಾಕಿ ರೊಟ್ಟಿ ಹಿಟ್ಟನ್ನ ಚೆನ್ನಾಗಿ ಮಿದ್ದು ಇಟ್ಕೊಂಡಿದ್ದೆ. ರೊಟ್ಟಿ ತೊಟ್ಟೋದು ಸ್ವಲ್ಪ ಜನ ತುಂಬಾ ಕಷ್ಟ ಅಂತಾರೆ. ರೊಟ್ಟಿ ಮಾಡೋದ್ರಲ್ಲಿ ತುಂಬಾ ಮೇಯ್ನು ಹದವಾಗಿ ಚೆನ್ನಾಗಿ ಮಿದ್ಕೊಬೇಕು. ಈ ರೀತಿ ಮಿದ್ಕೊಂಡ್ಮೇಲೆ ಚಿಕ್ಕದಾಗಿ ಉಂಡೆ ಮಾಡ್ಕೊಂಡು ಈ ರೀತಿ ಹಿಟ್ಟು ಹಾಕೊಂಡು ತಟ್ಟಬೇಕು. ಅರದ್ರೆ ಬೇರೆ ಟೇಸ್ಟ್ ಬರುತ್ತೆ, ಕೈಯಲ್ಲಿ ತೊಟ್ಟಿದ್ರೆ ಟೇಸ್ಟ್ ಚೆನ್ನಾಗಿ ರೊಟ್ಟಿ ಉಬ್ಬಿ ಬರುತ್ತೆ. ಮತ್ತೆ ಪ್ರೆಸ್ ಅಲ್ಲೆಲ್ಲ ಅಂತ ಅಂತಾರೆ, ಪ್ರೆಸ್ ಅಲ್ಲೂ ತೊಟ್ಟಷ್ಟು ಚೆನ್ನಾಗಿ ಬರೋದಿಲ್ಲ. ನೋಡಿ, ಚೆನ್ನಾಗಿ ಹಿಟ್ಟು ರೆಡಿ ಆಗಿದ್ರೆ ಸ್ವಲ್ಪನು ಕಿತ್ತೋಗದ ರೀತಿ ಈ ರೀತಿ ಮಸಾಲೆ ಕಾಯಿ ಪೀಸ್ ಹಾಕಿದ್ರು ಕೂಡ ಮಸಾಲೆ ರೊಟ್ಟಿ ತುಂಬಾ ತೆಳುವಾಗಿ ತೊಟ್ಬಹುದು. ಈಗ ತೊಟ್ಟಿ ಹೆಂಚಿ ಮೇಲೆ ಹಾಕಿ ಬೇಯಿಸಿ ಚಟ್ನಿ ಮತ್ತೆ ಉಪ್ಪಿನಕಾಯಿ ತುಪ್ಪ ಈ ರೀತಿ ಕಾಂಬಿನೇಷನ್ ಅಲ್ಲಿ ತಿಂದ್ರೆ ರೊಟ್ಟಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಮಸಾಲೆ ರೊಟ್ಟಿ ಕಿತ್ತೋಗದ ರೀತಿ ಬರ್ತಾ ಇದೆ. ಕಡ್ಲೆಬೇಳೆ ಆ ಕಾಯಿ ಪೀಸ್ಗಳು ಸಿಗ್ತಾ ಇದ್ರೆ ತಿನ್ಬೇಕಾದ್ರೆ ಆಹಾ ಬಾಯಲ್ಲಿ ನೀರ್ ಬರುತ್ತೆ. ಬಿಸಿ ಬಿಸಿ ರೊಟ್ಟಿ ತಿನ್ಬೇಕಷ್ಟೇ, ಅಕ್ಕಿ ರೊಟ್ಟಿ. ರಾಗಿ ಹಿಟ್ಟನ್ನು ಕೂಡ ಹಾಕೊಬಹುದು. ಗೋಧುವೆ ಹಿಟ್ಟು ಹಾಕಿದ್ರೆ ಮೆತ್ತಗಾಗುತ್ತೆ. ರಾಗಿ ಹಿಟ್ಟು, ಜೋಳದ ಹಿಟ್ಟು ಈ ರೀತಿ ಬೇರೆ ಹಿಟ್ಟುಗಳನ್ನು ಕೂಡ ಮಿಕ್ಸ್ ಮಾಡು ಕೂಡ ರೆಡಿ ಮಾಡ್ಕೊಬಹುದು. ನೀರ್ ಸರ್ವದು ಕೂಡ ಒಂದು ಮೇನ್ ಅಂತ. ಒಬ್ಬೊಬ್ರು ಎಣ್ಣೆ ಅಂದ್ರೆ ಬಾಳೆ ಎಲೆ ಮೇಲೆ ತಟ್ಟಿ ಎಣ್ಣೆ ಸರ್ವಿ ಹಾಕ್ತಾರೆ, ಅದಕ್ಕೆ ನೀರ್ ಸರ್ವದ್ ಬೇಕಾಗಲ್ಲ. ಈ ತರ ನಾನು ಹಿಟ್ಟನ್ನ ಹಾಕಿ ತಟ್ಟಿದಾಗ ನೀರ್ ಸರುಲೇಬೇಕು. ನೀಟಾಗಿ ನೀರನ್ನ ಎಲ್ಲೂ ಕೂಡ ರೊಟ್ಟಿಲಿ ಖಾಲಿ ಜಾಗ ಇಲ್ದಲೆ ರೀತಿ ನೀರ್ ಸರ್ವಿ ಮಡ್ಚ ಹಾಕಿರೆ ಸಕ್ಕತ್ತಾಗಿ ಬೇಯುತ್ತೆ ಮಸಾಲ ರೊಟ್ಟಿ. ಅರೇಂಜ್ ಮಾಡೋದ್ ನೋಡಿದ್ರೆ ನೀನ್ ತಿಂದು ಬಿಡ್ಬೇಕು ಅನ್ನಿಸ್ಬೇಕು, ಹಂಗ ಮಾಡ್ತೀನಿ. ವಿಡಿಯೋದಲ್ಲಿ ನೋಡ್ದರೆಲ್ಲವ ಬಾಯಲ್ಲಿ ನೀರ್ ಬರುತ್ತೆ ಅನ್ಬೇಕು. ಉಪ್ಪಿನಕಾಯಿ ಸಖತ್ತಾಗಿ ಕಾಣ್ತಾ ಇತ್ತಲ್ವಾ? ಕೊಡ್ತಗಪ್ಪ ಅಜ್ಜಿಗ್ ಚಟ್ನಿ ತೆಗಿ, ಅಷ್ಟೊಂಥರ ಹೆಚ್ಚಾಗುತ್ತಂತೆ. ಹೆಚ್ಚಾಗುತ್ತಂತೆ ಉಪ್ಪಿನಕಾಯಿನೂ ನೋಡು, ತೆಗಿ ಚಟ್ನಿ ಎಷ್ಟ್ ಬೇಕಾ ಅಷ್ಟ್ ಇಡಪ್ಪ, ಬೇಕಾದ್ರೆ ಹಾಕಿಸ್ಕೊಳಕ್ ತೆಗಿ. ಉಪ್ಪಿನಕಾಯಿ ತಿನ್ಬೇಕು, ಬೇಡ ಸುಮ್ಮನೆ ತಟ್ಟೆ ಸಾಂಬ. ಅಲ್ಲಿ ಅಮ್ಮ ಏನ್ರಲ್ಲಿ ಏನ್ ಪಲ್ಯನ ಚಟ್ನಿ ತಟ್ಟೆಲಿ? ಪಲ್ಯನ ಚಟ್ನಿನು? ಏನ್ ಪಲ್ಯ? ಅಡ್ಲುಕಾಯಿ ಪಲ್ಯ. ಅಮ್ಮನ್ ಕಡೆ ಕೇಳಿ. ರೊಟ್ಟಿ ಚೆನ್ನಾಗೈತನಮ್ಮ? ಪಲ್ಯ ಅಲ್ಲ ಚಟ್ನಿ ಚೆನ್ನಾಗೈತ? ರೊಟ್ಟಿ ಚೆನ್ನಾಗ್ಯಾವ ರೀ? ನೀನು ಚೆನ್ನಾಗ್ಯಾವ? ನೀನ್ ಡೈಲಿ ಒಲೆ ಮೇಲೆ ಹಾಕೊಂತೀಯ. ನಿಮಗ್ ಚಂದ, ಮಾಡೋರ್ಗೆ ಈ ಕೈ ಆಗಾಗ್ಲ ಮುಟ್ಟಿರೆ ಮಣ್ಣಾಗುತ್ತಿ. ಇಕ್ಕೊಂಡಿಲ್ವಾ ಇಲ್ಲಿ? ಅಮ್ಮ ಕೂಕಂ ಮಾಡಿರಿ, ಇದಕ್ಕೆಲ್ಲ ಎಷ್ಟು ಅರೇಂಜ್ಮೆಂಟ್ ಬೇಕು ಹೇಳು? ಎಲ್ಲ ಜೋಡಿಸ್ಕೊಂಡ್ ಕೂಕಂಬೇಕು, ಒಳಗ್ಲಿಂದ ತರ್ಬೇಕು, ಒಲೆ ಹಚ್ಬೇಕು. ಈಗ ಅಷ್ಟೊತ್ತಿಗೆ ಇದನ್ನೆಲ್ಲ ಅರೇಂಜ್ ಮಾಡೋದ್ರೊಳಗ್ 4 ರೊಟ್ಟಿ ಬಡ್ದೆ ಆಗಿ ಹೋಗುತ್ತೆ. 5-10 ಜನ ಇದ್ರೆ ಮಾಡೋದು ವರ್ಕ್ ಆಗುತ್ತೆ. 2-3 ಜನಕ್ಕೆ ನಾನು ಇವೆಲ್ಲ ರೆಡಿ. ಒಳಕಲ್ಲಲ್ಲೇ ರುಬ್ಬನ ಅಂದ್ಕೊಂಡೆ, ಅಪ್ಪ ಟೈಮ್ ಜಾಸ್ತಿ ಆಯ್ತು ಅಂತ ಸುಮ್ಮನ್ ರುಬ್ದೆ ಆತ. ಇಲ್ಲಿ ಬಿಸಿ ರೊಟ್ಟಿ ಕೊಡ್ತೀನಿ, ಹಾಕೇಳ ನಿಂಗೆ ಏನೇನ್ ಬೇಕಲ್ಲ. ಚಟ್ನಿ ತುಪ್ಪ ಎಲ್ಲ ಹಾಕಿ, ತುಪ್ಪ ರೊಟ್ಟಿಗೆ ಹಾಕ್ಬೇಕೇನ ಅವನ್ಗೆ. ಅಪ್ಪಂಗ್ ಕೊಡದ್ನ ಇನ್ನೊಂದ್ ಕಾಕ ನಂಗಾರೆ, ಅವನ್ಗೆ ರೊಟ್ಟಿ ಮ್ಯಾಕ್ ಹಾಕ್ಬೇಕಂತ ತುಪ್ಪವ ಬೇಯ್ಬೇಕಾರೆ. ತಗ ಇದನ್ನ ಅಪ್ಪಂಗ್ ಕೊಡು. ಹಾತು ಇದನ್ನೆಲ್ಲ ಆ ಕಡೆ ತಂಡ ಕೊಡ್ವಾನ. ನಂಗೆ ಇಲ್ಲಿಗೆ ನೀರ್ ಕೊಡು, ನಾನ್ ತಿಂತೀನಿ.
ಆ ಓ ಮೊದ್ಲೆಲ್ಲ ನಾವ್ ಹಿಂಗೆ ತಿಂತಿದ್ದು ಈ ಮೊದ್ಲೆಲ್ಲ ಒಲೆ ಹಚ್ಚಿ ಎಲ್ಲಾದು ತಿಂಡಿ ಆಗೋದ್ರೊಳಗ 12 ಗಂಟೆ ಆಗೋದು. ಅಮ್ಮಾರೆಲ್ಲ ಹಂಗೆ ತಿಂತಿದ್ದು. ನಾವು ಜಾಸ್ತಿ ಜನ ಇದೀವಲ್ಲ, ನಾನ್ ಅಡ್ಗೆ ಮಾಡ್ಬೇಕಾರುವ ಆ ರೊಟ್ಟಿ ಆಗ್ತಿದ್ದಂಗೆ ಎಲ್ಲ ಖಾಲಿ ಮಾಡಿ ಹಿಂಗ್ ಕೈ ತಕೊಂಡು ಒಲೆ ಸ್ವಲ್ಪ ತಣ್ಣು ಮಾಡಾರ ಹಿಂಗ ಆರಿಸ್ಬಿಟ್ಟು ಕೈ ತೊಳ್ಕೊಂಬಿಟ್ಟು ಕೈ ಒರೆಸ್ಕೊಂಬಿಟ್ಟು ತಿನ್ನೋದು. ಇಲ್ಲ ಅಂದ್ರೆ ಇನ್ನು ಇದನ್ನೆಲ್ಲಾ ಎತ್ತಿಕ್ಕಿ ಹಂಗೆ ಹಿಂಗೆ ಅಂದ್ರೆ 1 ಗಂಟೆ ಆಗುತ್ತೆ ನಾವ್ ತಿಂಡಿ ತಿನ್ನೋದು. ಆ ಹೆಂಗಸುಗಳ್ದೆಲ್ಲ ಅಷ್ಟೇ. ಈ ಕಾಲದಲ್ಲೇ ಸ್ಟವ್ ಮೇಲೆ ಹಾಕೋದು ಫಸ್ಟ್ ಹೆಂಗಸ್ರೆ ತಿನ್ನೋದು, ನನ್ನ ಸೇರಿಸ್ಕೊಂಡು. ಆ ನೀವನ್ನೆಲ್ಲ ಎತ್ತಿಕ್ಕಿರಾಗುತ್ತೆ ಫಸ್ಟ್ ತಿಂಡಿ ತಿಂತೀನಿ. ತಿಂಡಿ ಏನ ತಿಂದೆ, ಬಿಸಿ ಕಾವ್ಗೂ ತಿಂಡಿ ತಿಂದಿರೋದ್ಕು ನಿದ್ ಬತ್ತೈತೆ. ಹಾ ಬಿಡೋಕ್ ಟೀ ಕೆಂಬಿಡೋಕ್ ಟೀ ಕುಡಿತೀವಿ ನಾವು. ಟೀ ಕುಡ್ದವಳು ಆಗ್ ಮುಗ್ಸನ ಇಟ್ಕೊಂಬತ್ತೀಯ ಪ್ಲೀಸ್. ಫ್ರೆಂಡ್ಸ್ ಟೀ ಇಟ್ಕೊಂಬತ್ತೀನಿ. ಟೀ ಕುಡ್ದು ಅಮ್ಮಂಗ್ ಟೀ ಕೊಡ್ಬೇಕು. ಟೀ ಕೊಟ್ಟು ವ್ಲಾಗ್ ಮುಂದುವರ್ಸೋಣ. ಈ ಕಾಯವತ್ತಿ ಈ ಪಾತ್ರೆ ಎಲ್ಲ ತೊಳ್ಕೊಂಡ್ಬಿಡೋಣ ಅಂತ ಹೇಳಿ ಪಾತ್ರೆ ತೊಳಿತಾ ಇದ್ದೀನಿ ಫ್ರೆಂಡ್ಸ್. ಇನ್ನು ಅಡುಗೆ ಕೆಲ್ಸಕ್ಕೆ ಹೋಗಿಲ್ಲ. ಇದೇ ಟೈಮ್ ಎಷ್ಟು ಗಂಟೆ? 12. 12. ಇನ್ನೇನು ಇಷ್ಟೇ ಫ್ರೆಂಡ್ಸ್. ಈ ಥರ ಒಲೆ ಮೇಲೆ ಅಡುಗೆ ಮಾಡ್ಕೊಂಡು ವಿಡಿಯೋಗಳು ಮಾಡಿದ್ರೆ ಬೇರೆ ಇನ್ನೇನು ಮಾಡೋಕ್ಕಾಗೋದಿಲ್ಲ. 12 ಗಂಟೆ ಆಗೈತೆ. ತಿಂಡಿ ಮುಗಿಸೋದ್ರೊಳಗಡೆನೇನ ಈಗಾಗ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ಕೊಳ್ಬೇಕು. ತಿನ್ನೋದು ತಿನ್ನೋದು ಮಲಗೋದು. ಟೀ ಮಳ್ತು ಸೋಸ್ಕೊಳ್ಳೋಣ. ಹಾಲು ಹಾಕಿಲ್ಲ, ಹಾಲು ಹಾಕಿ 1 ನಿಮಿಷ ಮಳ್ಳಿ. ಈ ಲೋಟ ನೋಡು 1/4 ಲೀಟ್ರ್ ಹಿಡಿಯುತ್ತೆ. ಆನ್ಲೈನಲ್ಲಿ ಲೋಟ ಚೆನ್ನಾಗವೆ ಅಂತ ತರಿಸ್ದೆ. ಅರ್ಧ ಕೊಟ್ರೆ ಇದೇನು ಇಷ್ಟೇಷ್ಟು ಕೊಟ್ಟವ್ರೆ ನನಗೆ. ತುಂಬ ಕೊಟ್ರೆ 1 ಪಾವು ಟೀ ಕುಡ್ದಂಗೆ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅದರಿಂದ ಇವನು ಡೈಲಿ ಉಪಯೋಗಿಸಲ್ಲ ನೋಡಿ. ಯಾಕೋ ಇವತ್ತು ಈ ಲೋಟದಲ್ಲಿ ಟೀ ಕುಡಿಬೇಕು ಅನ್ನಿಸ್ತಾ ಐತೆ. ಅದಕ್ಕೆ ಟೀ ಇದ್ರಲ್ಲಮ್ಮ ಟೀಯ ಇದ್ದಳ್ಬೇಕು, ಹಂಗೆಲ್ಲ ಆಡಬಾರ್ದು. ಅದೇ ಟೀ ಟೀ ಮಗನೇ ಟೀ. ಫ್ರೆಂಡ್ಸ್ ಈಗ ಆಲ್ರೆಡಿ ಟೈಮ್ 12 ಗಂಟೆ ಆಗಿದೆ. ಅಡುಗೆಗೆ ಇನ್ನೂ ಹೋಗಿಲ್ಲ. ಸಾಂಬಾರು ಏನು ಮಾಡೋದು ಅಂತ ಗೊತ್ತಿಲ್ಲ. ರೊಟ್ಟಿ ಚಟ್ನಿ ತಿಂದುಬಿಟ್ಟಿದ್ದೀನಿ. ಮಲಗಿದ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ, ಆದರೆ ಮಲಗಂಗಿಲ್ಲ. ಊಟ ಟೈಮ್ ಹತ್ರ ಬರ್ತಾಯಿದೆ. ಸದ್ಯಕ್ಕೆ ನೋಡೋಣ ರಿಲೀಫ್ ಆಗಲಿ. ಈ ನಿದ್ದೆ ಮೂಡಿಂದ ಆಚೆ ಬರಬೇಕು ಅಂತೇಳಿ ಟೀ ಕಾಸ್ಕೊಂಡು ಕುಡಿತಾ ಇದ್ದೀನಿ. ನೋಡಿದ್ರಲ್ಲ ರೊಟ್ಟಿ ಮತ್ತು ಚಟ್ನಿ ನಾನು ಯಾವ ರೀತಿ ಮಾಡಿದೆ ಅಂತ. ಹೇಗೆ ಅನ್ನಿಸ್ತು? ಈ ಟೈಪಲ್ಲಿ ಮಸಾಲ ರೊಟ್ಟಿ ಮಾಡಿ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ, ಸಕ್ಕತ್ತಾಗಿರುತ್ತೆ. ಆದರೆ ಟೈಮು ಒಂದು ಸ್ವಲ್ಪ ಇದು ಏನು ಸುಸ್ತು ಆಗುತ್ತೆ. ಏನು ಮಾಡೋಕ್ಕಾಗಲ್ಲ. ಒಂದು ಬೇಕು ಅಂದ್ರೆ ಒಂದು ಕಳ್ಕೊಬೇಕಲ್ವ, ಅದೇ ಜೀವನ. ಸದ್ಯಕ್ಕೆ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ರೀ. ಹೆಂಗ ಅನ್ನಿಸ್ತೀರಿ ನಿಮಗೆ ಇವತ್ತು ಮಸಾಲ ರೊಟ್ಟಿ ಚಟ್ನಿ? 12 ಗಂಟೆ 11:15 ಮಸಾಲೆ ರೊಟ್ಟಿ ಅಂತ ಮಾಡಕ್ಕೆ ಹೋಗಿ 11 ಗಂಟೆ ರೊಟ್ಟಿ ಕೊಟ್ಟವಳು ತಿಂಡಿ ತಿಂದಿದ್ದೀವಿ. ಈಗ 11:15ಗೆ ಟೀ ಕೊಟ್ಟವಳು ಟೀ ಕುಡಿತಾ ಇದ್ದೀವಿ. ಏನಂದ್ರೆ ನಾವು ರೈತರಾಗಿರೋದೇ ಸರಿ ಆಯ್ತು. ಯಾರು ಕೆಲ್ಸಕ್ಕೆ ಹೋಗೋರಾದರೆ ತಾಯಿ ನಮ್ಮವ್ವ ನಿಮ್ಗೆ ಒಲೆದೋ ಬೇಡ ಏನೂ ಬೇಡ, ಗ್ಯಾಸಲ್ಲಿ ಮಾಡು ಬೇಗ ಅಂತ ಅಂತಾರೆ. ನೋಡಿ ನಾನು ಯಾಕೆ ಕೆಲ್ಸಕ್ಕೆ ಹೋಗಂಗಿದ್ರು ಒಲೆ ಹಚ್ಕೊಂಡು ಕೂತ್ಕೊಂಡಿವೆ. ನಾನು ಗ್ಯಾಸಲ್ಲಿ ಮಾಡಿದ್ವಿ. ಸರಿ ಫ್ರೆಂಡ್ಸ್, ಈ ವ್ಲಾಗ್ ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ. ನಗ್ತಾ ಇರಿ, ನಗಿಸ್ತಾ ಇರಿ, ಜೀವನನ ಬಂದಿದ್ದ ರೀತಿ ಸಾಗಿಸ್ತಾ ಇರಿ. ಟೇಕ್ ಕೇರ್, ಬಾಯ್.